ಇವತ್ತು ಭೇಟಿ ಆಗ್ತಾ ಇದ್ರು ಸರ್. ಹೌದಪ್ಪ, 2 ವರ್ಷ ರಾಜ್ಯ ನಡೆಸಿದ್ದಾರೆ. ಪಾಪ ಕೆಲವು ಪ್ರಾಜೆಕ್ಟ್ಗಳನ್ನೆಲ್ಲ ಒಳ್ಳೆ ಪ್ರಾಜೆಕ್ಟ್ ತಗೊಂಡೋಗಿದ್ದಾರೆ, ಮುಂದುವರಿಸಿದ್ದಾರೆ. ಕೆಲವರು ಪಾಪ ಅವ್ರ ಕೈಲಿ ಅವ್ರಿಗೆ ಪೊಲ್ಯೂಷನ್ ಗೌರ್ಮೆಂಟ್ ಇತ್ತು, ಅವ್ರ ಕೈಲಿ ಮಾಡಕ್ ಆಗಿಲ್ಲದೆ ಇರ್ಬೋದು. ಏನಾದ್ರು ಒಳ್ಳೆ ವಿಚಾರ ಇತ್ತು ಅಂತಂದ್ರೆ ಅವರ ಅನುಭವದಲ್ಲಿ ನಾವೇನಾದ್ರೂ ಕೇಳಬೇಕು, ತಿಳ್ಕೊಳ್ಬೇಕು. ನಾನು ಸಿದ್ದರಾಮಯ್ಯ ಸಾಹೇಬ್ರದ್ದು ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಹಿಂದೆ ನಾನು ಜಗದೀಶ್ ಶೆಟ್ಟರ್ನು ಭೇಟಿ ಮಾಡಿದ್ದೀನಿ, ದೇವೇಗೌಡರನ್ನು ಭೇಟಿ ಮಾಡಿದ್ದೀನಿ, ಎಸ್.ಎಂ. ಕೃಷ್ಣ ಅವ್ರನ್ನೂ ಭೇಟಿ ಮಾಡಿದ್ದೀನಿ, ಯಡಿಯೂರಪ್ಪನವ್ರನ್ನೂ ಭೇಟಿ ಮಾಡಿದ್ದೀನಿ. ಕುಮಾರಣ್ಣವ್ರು ಇರಲಿಲ್ಲ, ಅವ್ರನ್ನೂ ಬೇಕಾದ್ರೆ ಭೇಟಿ ಮಾಡ್ತೀನಿ, ಏನ್ ಸಮಸ್ಯೆ ಏನಿಲ್ಲ ನನಗೆ. ಎಲ್ಲರನ್ನೂ ಕೂಡ ಸದಾನಗೌಡರು ಸಿಕ್ಕಿದ್ರು, ಒಂದಿನ ಅವರು ಭೇಟಿ ಮಾಡೋಣ ಅಂತ ಹೇಳಿದ್ದಾರೆ. ಅವ್ರವ್ರ ಅನುಭವಗಳು ಕೆಲವೆಲ್ಲ ವಿಚಾರ ಇರ್ತದೆ, ಕೆಲವು ಟೈಮಲ್ಲಿ ಅವ್ರ ಕೈಲಿ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ತಪ್ಪೇನಿದೆ? ರಾಜಕಾರಣ ಏನಿದೆ? ರಾಜ್ಯ ಅಲ್ವಾ, ಇಟ್ ಇಸ್ ಎ ಕಂಟಿನ್ಯೂಯಿಂಗ್ ಎಫರ್ಟ್. ಸೊ ಇವತ್ತು ನೀವು ಟಿವಿಲಿ ನೀವು ಇರ್ತೀರಾ, ಇನ್ನೊಂದು ಟಿವಿಗೆ ನೀವು ಹೋಯ್ತೀರಾ, ಹಂಗಂತ ನಿಮ್ ಟಿವಿ ಬಿಟ್ಬಿಡಕ್ಕಾಗ್ತದ? ಓಕೆ, ಥ್ಯಾಂಕ್ ಯು. ಇವತ್ತು ಭೇಟಿ ಆಗ್ತಾ ಇದ್ರು ಸರ್. ಹೌದಪ್ಪ, 2 ವರ್ಷ ರಾಜ್ಯ ನಡೆಸಿದ್ದಾರೆ. ಪಾಪ ಕೆಲವು ಪ್ರಾಜೆಕ್ಟ್ಗಳನ್ನೆಲ್ಲ ಒಳ್ಳೆ ಪ್ರಾಜೆಕ್ಟ್ ತಗೊಂಡೋಗಿದ್ದಾರೆ, ಮುಂದುವರಿಸಿದ್ದಾರೆ. ಕೆಲವರು ಪಾಪ ಅವ್ರ ಕೈಲಿ ಅವ್ರಿಗೆ ಪೊಲ್ಯೂಷನ್ ಗೌರ್ಮೆಂಟ್ ಇತ್ತು, ಅವ್ರ ಕೈಲಿ ಮಾಡಕ್ ಆಗಿಲ್ಲದೆ ಇರ್ಬೋದು. ಏನಾದ್ರು ಒಳ್ಳೆ ವಿಚಾರ ಇತ್ತು ಅಂತಂದ್ರೆ ಅವರ ಅನುಭವದಲ್ಲಿ ನಾವೇನಾದ್ರೂ ಕೇಳಬೇಕು, ತಿಳ್ಕೊಳ್ಬೇಕು. ನಾನು ಸಿದ್ದರಾಮಯ್ಯ ಸಾಹೇಬ್ರದ್ದು ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಹಿಂದೆ ನಾನು ಜಗದೀಶ್ ಶೆಟ್ಟರ್ನು ಭೇಟಿ ಮಾಡಿದ್ದೀನಿ, ದೇವೇಗೌಡರನ್ನು ಭೇಟಿ ಮಾಡಿದ್ದೀನಿ, ಎಸ್.ಎಂ. ಕೃಷ್ಣ ಅವ್ರನ್ನೂ ಭೇಟಿ ಮಾಡಿದ್ದೀನಿ, ಯಡಿಯೂರಪ್ಪನವ್ರನ್ನೂ ಭೇಟಿ ಮಾಡಿದ್ದೀನಿ. ಕುಮಾರಣ್ಣವ್ರು ಇರಲಿಲ್ಲ, ಅವ್ರನ್ನೂ ಬೇಕಾದ್ರೆ ಭೇಟಿ ಮಾಡ್ತೀನಿ, ಏನ್ ಸಮಸ್ಯೆ ಏನಿಲ್ಲ ನನಗೆ. ಎಲ್ಲರನ್ನೂ ಕೂಡ ಸದಾನಗೌಡರು ಸಿಕ್ಕಿದ್ರು, ಒಂದಿನ ಅವರು ಭೇಟಿ ಮಾಡೋಣ ಅಂತ ಹೇಳಿದ್ದಾರೆ. ಅವ್ರವ್ರ ಅನುಭವಗಳು ಕೆಲವೆಲ್ಲ ವಿಚಾರ ಇರ್ತದೆ, ಕೆಲವು ಟೈಮಲ್ಲಿ ಅವ್ರ ಕೈಲಿ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ತಪ್ಪೇನಿದೆ? ರಾಜಕಾರಣ ಏನಿದೆ? ರಾಜ್ಯ ಅಲ್ವಾ, ಇಟ್ ಇಸ್ ಎ ಕಂಟಿನ್ಯೂಯಿಂಗ್ ಎಫರ್ಟ್. ಸೊ ಇವತ್ತು ನೀವು ಟಿವಿಲಿ ನೀವು ಇರ್ತೀರಾ, ಇನ್ನೊಂದು ಟಿವಿಗೆ ನೀವು ಹೋಯ್ತೀರಾ, ಹಂಗಂತ ನಿಮ್ ಟಿವಿ ಬಿಟ್ಬಿಡಕ್ಕಾಗ್ತದ? ಓಕೆ, ಥ್ಯಾಂಕ್ ಯು. ಇವತ್ತು ಭೇಟಿ ಆಗ್ತಾ ಇದ್ರು ಸರ್. ಹೌದಪ್ಪ, 2 ವರ್ಷ ರಾಜ್ಯ ನಡೆಸಿದ್ದಾರೆ. ಪಾಪ ಕೆಲವು ಪ್ರಾಜೆಕ್ಟ್ಗಳನ್ನೆಲ್ಲ ಒಳ್ಳೆ ಪ್ರಾಜೆಕ್ಟ್ ತಗೊಂಡೋಗಿದ್ದಾರೆ, ಮುಂದುವರಿಸಿದ್ದಾರೆ. ಕೆಲವರು ಪಾಪ ಅವ್ರ ಕೈಲಿ ಅವ್ರಿಗೆ ಪೊಲ್ಯೂಷನ್ ಗೌರ್ಮೆಂಟ್ ಇತ್ತು, ಅವ್ರ ಕೈಲಿ ಮಾಡಕ್ ಆಗಿಲ್ಲದೆ ಇರ್ಬೋದು. ಏನಾದ್ರು ಒಳ್ಳೆ ವಿಚಾರ ಇತ್ತು ಅಂತಂದ್ರೆ ಅವರ ಅನುಭವದಲ್ಲಿ ನಾವೇನಾದ್ರೂ ಕೇಳಬೇಕು, ತಿಳ್ಕೊಳ್ಬೇಕು. ನಾನು ಸಿದ್ದರಾಮಯ್ಯ ಸಾಹೇಬ್ರದ್ದು ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಹಿಂದೆ ನಾನು ಜಗದೀಶ್ ಶೆಟ್ಟರ್ನು ಭೇಟಿ ಮಾಡಿದ್ದೀನಿ, ದೇವೇಗೌಡರನ್ನು ಭೇಟಿ ಮಾಡಿದ್ದೀನಿ, ಎಸ್.ಎಂ. ಕೃಷ್ಣ ಅವ್ರನ್ನೂ ಭೇಟಿ ಮಾಡಿದ್ದೀನಿ, ಯಡಿಯೂರಪ್ಪನವ್ರನ್ನೂ ಭೇಟಿ ಮಾಡಿದ್ದೀನಿ. ಕುಮಾರಣ್ಣವ್ರು ಇರಲಿಲ್ಲ, ಅವ್ರನ್ನೂ ಬೇಕಾದ್ರೆ ಭೇಟಿ ಮಾಡ್ತೀನಿ, ಏನ್ ಸಮಸ್ಯೆ ಏನಿಲ್ಲ ನನಗೆ. ಎಲ್ಲರನ್ನೂ ಕೂಡ ಸದಾನಗೌಡರು ಸಿಕ್ಕಿದ್ರು, ಒಂದಿನ ಅವರು ಭೇಟಿ ಮಾಡೋಣ ಅಂತ ಹೇಳಿದ್ದಾರೆ. ಅವ್ರವ್ರ ಅನುಭವಗಳು ಕೆಲವೆಲ್ಲ ವಿಚಾರ ಇರ್ತದೆ, ಕೆಲವು ಟೈಮಲ್ಲಿ ಅವ್ರ ಕೈಲಿ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ತಪ್ಪೇನಿದೆ? ರಾಜಕಾರಣ ಏನಿದೆ? ರಾಜ್ಯ ಅಲ್ವಾ, ಇಟ್ ಇಸ್ ಎ ಕಂಟಿನ್ಯೂಯಿಂಗ್ ಎಫರ್ಟ್. ಸೊ ಇವತ್ತು ನೀವು ಟಿವಿಲಿ ನೀವು ಇರ್ತೀರಾ, ಇನ್ನೊಂದು ಟಿವಿಗೆ ನೀವು ಹೋಯ್ತೀರಾ, ಹಂಗಂತ ನಿಮ್ ಟಿವಿ ಬಿಟ್ಬಿಡಕ್ಕಾಗ್ತದ? ಓಕೆ, ಥ್ಯಾಂಕ್ ಯು.